ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ವರಮಹಾಲಕ್ಷ್ಮಿ ಮುಖಕ್ಕೆ ಯಾವ ಥರ ಅಲಂಕಾರನ ಸಿಂಪಲ್ಲಾಗಿ ಮನೆಯಲ್ಲೇ ಇರೋ ವಸ್ತುಗಳನ್ನು ಉಪಯೋಗಿಸಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಬಟ್ ಮನೇಲಿರೋದು ಅಂದರೆ ಯೂಸ್ ಮಾಡಿರಬಾರ್ದು. ನಾವು ಯೂಸ್ ಮಾಡಿಲ್ಲದೆ ಇರೋ ವಸ್ತುಗಳನ್ನ ಅಂದರೆ ಹೊಸ್ದಾಗಿ ತಗೊಂಡು ಹಾಕಿದ್ರೆ ಇನ್ನೂ ತುಂಬ ಒಳ್ಳೆಯದು. ಸೊ ಇಲ್ಲಿ ನಾನು ಐಲೈನರ್ ಮತ್ತು 2 ಕಲರು ನೈಲ್ ಪಾಲಿಷ್ನ ಯೂಸ್ ಮಾಡಿ ಫೇಸ್ಗೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ನಾನಿಲ್ಲಿ ಬಂದುಬಿಟ್ಟು ಐಲೈನರ್ ಇದೆಯಲ್ಲ ಅದನ್ನು ಐಬ್ರೋಗೆ ಹಚ್ತಾ ಇದ್ದೀನಿ. ಸ್ವಲ್ಪ ಡಾರ್ಕಾಗಿ ಹಚ್ಕೊಂಡ್ರೆ ಅದು ಎದ್ದು ಕಾಣಿಸುತ್ತೆ. ಸೊ ಅದರಿಂದ ನಾನು 2 ಸರಿ ಹಚ್ಚುತ್ತಾ ಇದ್ದೀನಿ. ಅದಾದಮೇಲೆ ನಾನು ಲಿಪ್ಸ್ಗೆ ಬಂದುಬಿಟ್ಟು ರೆಡ್ ಕಲರ್ ನೈಲ್ ಪಾಲಿಷ್ನ ಹಚ್ಚಿದ್ದೀನಿ. ಸೊ ನಿಮ್ಮ ಹತ್ರ ಏನಾದರೂ ಸ್ಟೋನ್ಸ್ ಇದ್ದರೆ ನೀವು ಅದನ್ನು ಕೂಡ ನೀವು ಗಮ್ ಅಥವಾ ಫೆವಿಕ್ವಿಕ್ ಏನಾದರೂ ಹಾಕಿ ಅಂಟಿಸಿ ಕಿರೀಟಕ್ಕೆ ಡೆಕೋರೇಷನ್ ಮಾಡ್ಬೋದು. ಸೊ ನಾನು ಅದು ಯಾವುದನ್ನು ಹಾಕಿಲ್ಲ. ಜಸ್ಟ್ ನಾನು ಐಲೈನರ್ ಹಾಗೆ ನೈಲ್ ಪಾಲಿಷ್ನ ಯೂಸ್ ಮಾಡಿ ಸಿಂಪಲ್ಲಾಗಿ ಯಾವ ಥರ ಮೇಕಪ್ನ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಲಿಪ್ಸ್ಗೆ ಬಂದುಬಿಟ್ಟು ರೆಡ್ ಕಲರ್ ನೈಲ್ ಪಾಲಿಷ್ನ ಹಚ್ಚಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ. ಇವಾಗ ನಾನು ಹಣೆಗೆ ಕುಂಕುಮನ ನಾನು ರೆಡ್ ಕಲರ್ ನೈಲ್ ಪಾಲಿಷ್ನ ಹಾಕಿ ಮೆರೂನ್ ಕಲರ್ದು ನೈಲ್ ಪಾಲಿಷ್ನ ಬಿಂದಿಗೆ ಹಚ್ಚುತ್ತಾ ಇದ್ದೀನಿ. ಸೊ ಕಿರೀಟ ಇದೆ ನೋಡಿ, ಅಲ್ಲಿ ಆ ಕಿರೀಟಕ್ಕೆ ನಾನು ಹೇಳಿದ್ದು ನಿಮ್ಮ ಹತ್ರ ಸ್ಟೋನ್ಸ್ಗಳಿದ್ದರೆ ಯಾವುದಾದ್ರೂ ನೀವು ಅದಕ್ಕೆ ಗಮ್ ಹಾಕಿ ಅಂಟಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನ್ನ ಹತ್ರ ಯಾವುದೇ ಸ್ಟೋನ್ಸ್ ಇರಲಿಲ್ಲ. ಹಾಗೆಯೇ ನಾನು ಇದೇ ರೀತಿ ಸಿಂಪಲ್ಲಾಗೆ ಮಾಡ್ಕೊಳ್ಳೋದು ಯಾವಾಗಲೂ. ಅದಕ್ಕೆ ನಾನು ನಿಮಗೆ ಅದನ್ನೇ ತೋರಿಸಿದ್ದೀನಿ ಅಷ್ಟೇ. ಸ್ವಲ್ಪ ನಾನು ಹಬ್ಬದ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ನನಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಂಜೆ ಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಾಯ್ಸ್ ಕೊಟ್ಟು. ಆಲ್ರೆಡಿ ಈ ವಿಡಿಯೋ ಮಾಡಿ ಒಂದು 4-5 ಡೇಸೇ ಆಗೋಗಿದೆ. ಬಟ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ನನಗೆ ವಾಯ್ಸೇ ಕೊಟ್ಟಿರಲಿಲ್ಲ ನಾನು. ಇವಾಗ ಜಸ್ಟ್ ಕೆಲಸ ಎಲ್ಲ ಮುಗಿಸಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋಣ ಇವತ್ತು ಅಂತ ಹೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ರತಿದಿನ ಕೂಡ ನಾನು ವೀಡಿಯೋಸ್ನ ಮಿಸ್ ಮಾಡದೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ದಿನಕ್ಕೆ ಇಲ್ಲ ಅಂದರೂ 2 ವೀಡಿಯೋನಾರು ಹಾಕಬೇಕು ಅನ್ನೋದು ತಲೆಯಲ್ಲಿದೆ. ಬಟ್ ಆದರೆ ಟೈಮ್ ಆಗ್ತಾಯಿಲ್ಲ. ಸೊ ಈ ಹಬ್ಬ ಎಲ್ಲ ಮುಗಿದಾದ್ಮೇಲೆ ನಾನು ಡೈಲಿ ರೊಟೀನ್ ಆಗಿರ್ಬೋದು ಅಥವಾ ಬೇರೆ ಥರ ಟಿಪ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರು ಹೊಸ ಕಂಟೆಂಟ್ ಜೊತೆ ಹೊಸ ವೀಡಿಯೋ ಜೊತೆ ಎವ್ರಿ ಡೇ 2 ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಅಂದ್ಕೊಂಡಿದ್ದೀನಿ, ನೋಡೋಣ. ಇವಾಗ ನಾನು ಬಿಂದಿನ ಇಟ್ಟಾದಮೇಲೆ ಇಲ್ಲಿ ವ್ಯಾಸ್ಲಿನ ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ವ್ಯಾಸ್ಲಿನ್ನ ನಾವು ಕೆನ್ನೆ ಭಾಗಕ್ಕೆ 2 ಕಡೆನೂ ನೀಟಾಗಿ ಹಚ್ಕೊಂಡು ಅದ್ರ ಮೇಲೆ ಅರಿಶಿನ ಹಚ್ಚಿದ್ರೆ ಯಾವುದೇ ಕಾರಣಕ್ಕೂ ಅದು ಅಳಿಸೋಗೋದಿಲ್ಲ, ಹಾಗೆ ಅದು ಉದುರೋದಿಲ್ಲ. ಸೊ ಅದರಿಂದ ಫಸ್ಟು ನಾವು ವ್ಯಾಸ್ಲಿನ್ನ ನೀಟಾಗಿ ಕವರ್ ಮಾಡ್ಕೊಬೇಕು. ನಾನು ವಿಡಿಯೋ ಮಾಡುವಾಗ ನಾನು ನೋಡ್ಕೊಂಡಿಲ್ಲ, ಅದು ಕವರ್ ಆಗೋದು ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ನಾನು ವಿಡಿಯೋ ಎಲ್ಲ ಮಾಡಾದ್ಮೇಲೆ ನೋಡಿದೆ ಅದು ನಾನು ಮೇಲಿಟ್ಕೊಂಡು ಕ್ಯಾಮ್ರದಿಂದ ಮೇಲಿಟ್ಕೊಂಡು ಹಚ್ಚುತ್ತಾ ಇದ್ದೀನಿ. ನೀಟಾಗಿ ಇವಾಗ ಕೆನ್ನೆ ಭಾಗದಲ್ಲಿ ಅದನ್ನು ವ್ಯಾಸ್ಲಿನ್ನ ಹಚ್ಚಿ ಇವಾಗ ಅರಿಶಿನ ನಾವು ಕೈಯಿಂದ ತಗೊಂಡು ನೀಟಾಗಿ ಲಕ್ಷ್ಮಿಗೆ ಹಚ್ಚೋಣ. ಸೊ ತುಂಬ ಅಂದರೆ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ಲಕ್ಷ್ಮೀ ದೇವಿ. ಹಾಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತುಂಬ ಸಿಂಪಲ್ಲಾಗಿರುತ್ತೆ. ನಿಮಗೆ ಏನಾದರೂ ಇಷ್ಟ ಆದರೆ ನೀವು ಮನೇಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಟ್ರೈ ಮಾಡಿ. ಸೊ ನಾವೇ ಏನಾದರೂ ಹೊಸ್ದಾಗಿ ನಾವೇನೇ ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಡೆಕೋರೇಷನ್ ಆಗಿರ್ಬೋದು ಅಥವಾ ಕಿರೀಟ ಆಗಿರ್ಬೋದು
ಅಥವಾ ಈ ಥರ ಮೇಕಪ್ ಆಗಿರ್ಬೋದು ನಾವೇ ಸ್ವಂತ ಮಾಡಿ ಹಾಕಿದ್ರೆ ನಮಗೂ ಕೂಡ ನೆಮ್ಮದಿ ಇರ್ತದೆ. ನಾವೇ ಮಾಡಿದ್ವಿ ಅನ್ನೋ ತೃಪ್ತಿ ಇರುತ್ತೆ, ದೇವರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಟೈಮ್ನ ಮಾಡಿಕೊಂಡು ನೀವು ಇದೇ ಥರ ರೆಡಿ ಮಾಡ್ಕೊಳ್ಳಿ. ಹಾಗೆಯೇ ನಾನು ಗಮ್ ಯೂಸ್ ಮಾಡಿ 2 ಕಿವಿಗೂ ಇಯರಿಂಗ್ಸ್ನ ಹಾಕಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ